ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗಲೂ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಹೊಸ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನು ಕೂಡ ಆನ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ನನ್ನ ವೀಡಿಯೋಸಿಂದ ಇನ್ಫಾರ್ಮೇಷನ್ ಸಿಗ್ತಾ ಇದೆ, ಹೆಲ್ಪ್ಫುಲ್ ಆಗ್ತಿದೆ ಅಂತಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಮಾಡ್ತಾರೆ ಅಂದ್ಬಿಟ್ಟು ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲೂ ಕೂಡ ತಿಳಿಸಿದ್ದೆ. ಬಟ್ ಇವಾಗ ಅದನ್ನು ಗಂಭೀರವಾಗಿ ತಗೊಂಡು ಕೆಲವು ನಿರ್ಧಾರಗಳನ್ನ ತಗೊಂಡಿದ್ದಾರೆ. ಅದರಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಈ ಒಂದು ಯೋಜನೆಗಳ ಮರುಪರಿಷ್ಕರಣೆಗೆ ಸರ್ಕಾರದವರು ಹೆಜ್ಜೆನ ಇಟ್ಟಿದ್ದಾರೆ. ಯಾಕಂದರೆ ಅನರ್ಹರು ಕೂಡ ಈ ಯೋಜನೆನ ಲಾಭ ಪಡ್ಕೊಳ್ತಿದ್ದಾರೆ. ಹಾಗಾಗಿ ಸರ್ಕಾರಕ್ಕೂ ಕೂಡ ಇದರಿಂದ ತುಂಬಾ ಹಣ ಲಾಸ್ ಆಗ್ತಾ ಇದೆ. ಯಾಕಂದರೆ ಅರ್ಹರಿಗೆ ಅಂತ ಕೊಡ್ತಾ ಇರೋದು, ಅನರ್ಹರಿಗೂ ಕೂಡ ಹೋಗ್ತಿದೆ. ಈ ಗೃಹಲಕ್ಷ್ಮಿ ಯೋಜನೆ ತಗೊಂಡ್ರೆ ಮೃತಪಟ್ಟಿರೋರಾಗಿರ್ಬೋದು, ಟ್ಯಾಕ್ಸ್ ಪೇಯರ್ಸ್ ಆಗಿರ್ಬೋದು, ತುಂಬ ಜನ ಈ ಹಣನ ತಗೊಂಡು ಅನರ್ಹರು ತಗೊಂಡು ಕೂಡ ಇದ್ರ ಉಪಯೋಗನ ಮಾಡ್ಕೊಳ್ತಿದ್ದಾರೆ. ಹಾಗೆ ಗೃಹ ಜ್ಯೋತಿ ಯೋಜನೆದು ಕೂಡ ಅಷ್ಟೇ. ಇದು ಮನೆ ಬಳಕೆಗೆ ಮಾತ್ರ ಈ ಗೃಹ ಜ್ಯೋತಿ ಯೋಜನೆ 200 ಯೂನಿಟ್ ಉಚಿತವಾಗಿ ಕೊಡ್ತಾ ಇರೋದು. ಬಟ್ ಅದನ್ನು ಕಮರ್ಷಿಯಲ್ ಪರ್ಪಸ್ಗೂ ಕೂಡ ಯೂಸ್ ಮಾಡ್ಕೊಳ್ತಿದ್ದಾರೆ. ಹಾಗೆ ಒಬ್ಬರೇ ಹೆಸರಲ್ಲಿ 5-6 ಮೀಟರ್ ಬೋರ್ಡ್ ಕೂಡ ಇರುತ್ತೆ. ಸೊ ಹಾಗಾಗಿ ಇದೆಲ್ಲ ಸರ್ಕಾರದ ಗಮನಕ್ಕೆ ಬಂದಿರೋದ್ರಿಂದ ಮರುಪರಿಷ್ಕರಣೆಗೆ ಸರ್ಕಾರದವ್ರು ಮುಂದಾಗಿದ್ದಾರೆ. ಹಾಗೆ ಇದ್ರದ್ದೆಲ್ಲ ಸಿದ್ಧತೆ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಆದಷ್ಟು ಬೇಗ ಇದನ್ನು ಜಾರಿಗೆ ಕೂಡ ತರ್ತಿದ್ದಾರೆ. ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೇಳಬೇಕಂದ್ರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗ ರೀಸೆಂಟಾಗಿ ಬಂದಿರೋ ಪ್ರಕಾರ 2 ಲಕ್ಷ ಜನ ಮೃತಪಟ್ಟಿರೋರ ಖಾತೆಗೂ ಕೂಡ ಇಷ್ಟು ದಿನ ಹಣ ಹೋಗಿದೆಯಂತೆ. ಇದನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಕೊಟ್ಟಿರುವಂತಹ ಮಾಹಿತಿ. ಇದು 2 ಲಕ್ಷಕ್ಕೂ ಜನ ಮೃತಪಟ್ಟಿರೋರ ಅಕೌಂಟಿಗೆ ಹಣ ಪ್ರತಿ ತಿಂಗಳು ಅಂದರೆ ಯಾವಾಗೆಲ್ಲ ಹಣ ಜಮೆ ಮಾಡ್ತಾರೆ 2 ಲಕ್ಷ ಫಲಾನುಭವಿಗಳಿಗೆ ಹಣ ಜಮೆ ಆಗ್ತಿದೆಯಂತೆ. ಅವರು 125 ಕೋಟಿ ಹಣ ಈ ಗೃಹಲಕ್ಷ್ಮಿ ಫಲಾನುಭವಿಗಳು ಹಣನ ಡ್ರಾನೇ ಮಾಡ್ಕೊಂಡಿಲ್ಲ. ಅಂತಂದರೆ ಪ್ರತಿ ಸತಿ ಹಣ ಜಮೆ ಆದಾಗಲೂ ಕೂಡ ಅವ್ರು ತೀರ್ಕೊಂಡಿರ್ತಾರೋ ಅಥವಾ ಒಂದು ಕಡೆ ಹಣ ಇರಲಿ ತೆಗಿಯೋದು ಬೇಡ, ಎಷ್ಟು ಕೊಡುತ್ತೋ ಕೂಡಲೇ ಆಮೇಲೆ ಡ್ರಾ ಮಾಡೋಣ ಅಂತನೋ, ಒಟ್ಟಿನಲ್ಲಿ ಸುಮಾರು 125 ಕೋಟಿಯಷ್ಟು ಫಲಾನುಭವಿಗಳು ಹಣನ ತೆಕ್ಕೊಂಡೇ ಇಲ್ಲಂತೆ. ಅಂದರೆ ಬ್ಯಾಂಕ್ ಖಾತೆಗೆ ಡೈರೆಕ್ಟಾಗಿ DBT ಮುಖಾಂತರ ಹಾಕ್ತಾರಲ್ಲ. ಸೊ ಹಾಗಾಗಿ ಅವರೆಲ್ಲ ಏನು ಮೃತಪಟ್ಟಿರೋರ ಅಥವಾ ಹಣ ಬೇಕಾಗಿಲ್ಲ ಅಂತ ಹಾಗೆ ಬಿಟ್ಟಿದ್ದಾರೆ ಏನು ಅನ್ನೋದನ್ನ ಸೊ ಅನರ್ಹರು ಕೂಡ ಈ ಒಂದು ಯೋಜನೆಯ ಫಲಾನುಭವಿಗಳಾಗಬಾರ್ದು ಅಂದ್ಬಿಟ್ಟು, ಈ ಗ್ಯಾರಂಟಿ ಯೋಜನೆಗಳ ಹಣ ದುರುಪಯೋಗ ಆಗಬಾರ್ದು ಅಂದ್ಬಿಟ್ಟು ಮರುಪರಿಷ್ಕರಣೆಗೆ ಸರ್ಕಾರದವ್ರು ಮುಂದಾಗಿದ್ದಾರೆ. ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅಂತ ಸಂಬಂಧಪಟ್ಟರೆ ಈ ಬಯೋಮೆಟ್ರಿಕ್ ಕಂಪಲ್ಸರಿ ಮಾಡಿದ್ದಾರೆ. ಆ ಬಯೋಮೆಟ್ರಿಕ್ಕಿಗೆ ಬೇಕಾಗಿರುವ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರಂತೆ. ಅತಿ ಶೀಘ್ರದಲ್ಲೇ ಇದನ್ನು ಶುರು ಮಾಡ್ತಾರೆ. ಬೆಂಗಳೂರು 1 ಗ್ರಾಮ 1 ಸೆಂಟರ್ಸ್ಗಳಲ್ಲಿ ಬಯೋಮೆಟ್ರಿಕ್ನ ಕೊಡಬಹುದು. ಒಂದು ಸತಿ ಕೊಟ್ಟರೆ ಸಾಕು. ಫಲಾನುಭವಿಗಳು ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿರ್ತೀರಾ, ನೀವು ಒಂದು ಸತಿ ಬಯೋಮೆಟ್ರಿಕ್ನ ಕೊಡಲೇಬೇಕು. ಇದು ಸಿದ್ಧತೆಗಳೆಲ್ಲ ಆಲ್ಮೋಸ್ಟ್ ಆಗಿದೆಯಂತೆ. ಅತಿ ಶೀಘ್ರದಲ್ಲೇ ಇದನ್ನು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಈಗಲೇ ಹೋಗಿ ಇದು ಮಾಡೋಕ್ಕೆ ಹೋಗಬೇಡಿ. ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ ಇಷ್ಟು ಟೈಮ್ ಒಳಗೆ ನೀವು ಕೊಡಬೇಕು ಅಂತ. ಅವಾಗ ಹೋಗಿ ಒಂದ್ಸತಿ ಬಯೋಮೆಟ್ರಿಕ್ ಕೊಟ್ಟರೆ ಸಾಕು. ಅಂತಹ ಫಲಾನುಭವಿಗಳಿಗೆ ಮಾತ್ರ ನೆಕ್ಸ್ಟ್ ಮುಂದಿನ ಕಂತಿನ ಹಣ ಯಾವಾಗೆಲ್ಲ ಜಮೆ ಮಾಡ್ತಾರೆ ಬರೋದು. ಆವಾಗ ಸರ್ಕಾರದವರಿಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಯಾರೆಲ್ಲ ನಿಜವಾಗ್ಲೂ ಈ ಒಂದು ಯೋಜನೆನ ಲಾಭ ಪಡಿತಿದ್ದಾರೆ, ಅರ್ಹರು ಎಷ್ಟು ಜನ ಇದ್ದಾರೆ, ಅನರ್ಹರು ಎಷ್ಟು ಜನ ಇಷ್ಟು ದಿನ ಹಣ ತಗೊಂಡಿದ್ದಾರೆ, ಪ್ರತಿಯೊಂದು ಕೂಡ ಸರ್ಕಾರದವರಿಗೆ ಅದ್ರ ಡೇಟಾ ಸಿಕ್ಬಿಡತ್ತೆ. ಇದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಯಿತು. ಇನ್ನು ಗೃಹ ಜ್ಯೋತಿ ಯೋಜನೆ ಮರುಪರಿಷ್ಕರಣೆಗೆ ಕೂಡ DK ಶಿವಕುಮಾರ್ ಅವರು ಇದ್ರ ಬಗ್ಗೆ ಕೂಡ ತೀರ್ಮಾನ ತಗೊಂಡಿದ್ದಾರೆ. ಯಾಕಂದರೆ ಟೋಟಲ್ ಆಗಿ 1,60,00,000 ಗೃಹ ಜ್ಯೋತಿ ಯೋಜನೆ ಫಲಾನುಭವಿಗಳಿರೋದು. ಅದರಲ್ಲಿ ನಿಜವಾಗ್ಲೂ ಯಾರು ಗೃಹ ಬಳಕೆಗೆ ಯೂಸ್ ಮಾಡ್ತಿದ್ದಾರೆ, ಯಾರು ಕಮರ್ಷಿಯಲಿಗೆ ಯೂಸ್ ಮಾಡ್ತಿದ್ದಾರೆ, ಹಾಗೆ ಕೆಲವರು ಒಂದೇ ಹೆಸರಲ್ಲಿ ಒಬ್ಬರ ಹೆಸರಿರುತ್ತೆ, ಅವ್ರ ಹೆಸರಲ್ಲೇ ಅಂದರೆ ಒಬ್ಬರ ಹೆಸರಲ್ಲೇ ಒಂದು 5-6 ಮೀಟ್ರ್ ಬೋರ್ಡ್ ಇರುತ್ತೆ. ಸೊ ಹಾಗಾಗಿ ಅವರೆಲ್ಲ ಏನು
ಬಾಡಿಗೆ ಕೊಟ್ಟಿರೋದ ಅಥವಾ ಯಾರದು ಯೂಸ್ ಮಾಡ್ತಿದ್ದಾರೆ, ಕರ್ನಾಟಕದವರೇನಾ ಅಥವಾ ಬೇರೆ ರಾಜ್ಯದವರ, ಇದರಲ್ಲಿ ಎಷ್ಟು ಕಮರ್ಷಿಯಲ್ಗೆ ಯೂಸ್ ಮಾಡ್ತಿದ್ದಾರೆ, ಹಾಗೆ ಇದು ಫೋನ್ ನಂಬರ್ ಸಮೇತ ನನಗೆ ಇನ್ಫಾರ್ಮೇಷನ್ ಬೇಕು ಅಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಅಧಿಕಾರಿಗಳಿಗೆ ನಿನ್ನೆನೇ ಇದು ಅಧಿಕಾರಿಗಳ ಸಭೆ ಮಾಡಿದ್ದಾರೆ. ಅದರಲ್ಲಿ ವಿಷಯನೆಲ್ಲ ಹೇಳಿದ್ದಾರೆ. ಇದೆಲ್ಲ ನನಗೆ ಡೇಟಾ ಬೇಕು ಅಂದ್ಬಿಟ್ಟು. ಸೊ ಹಾಗಾಗಿ ಇದನ್ನು ಸೀರಿಯಸ್ ಆಗಿ ಯಾರೆಲ್ಲ ಅನರ್ಹರು, ಯಾಕಂದರೆ ಗೃಹ ಬಳಕೆಗೆ ಅಂದ್ಬಿಟ್ಟು ಗೃಹ ಜ್ಯೋತಿ ಯೋಜನೆ ಅಡಿ 200 ಯೂನಿಟ್ನ ಉಚಿತವಾಗಿ ಕೊಡ್ತಾ ಇರೋದು. ಬಟ್ ಅದು ಕಮರ್ಷಿಯಲ್ಗೆ ಯೂಸ್ ಮಾಡಿದ್ರೆ ಅದು ತಪ್ಪಾಗುತ್ತೆ ಅಲ್ಲ. ಸೊ ಹಾಗಾಗಿ ಇದು ಸರ್ಕಾರದ ಗಮನದಲ್ಲೂ ಕೂಡ ಬಂದು ಹಾಗಾಗಿ ಮರುಪರಿಷ್ಕರಣೆಗೆ ಸರ್ಕಾರದವರು ಹಣದ ದುರುಪಯೋಗ ಆಗಬಾರ್ದು ಅಂತ ಈ ಒಂದು ಕಟ್ಟುನಿಟ್ಟಿನ ಕ್ರಮನ ಕೈಗೊಳ್ತಿದ್ದಾರೆ. ಆದಷ್ಟು ಬೇಗ ಅಫಿಷಿಯಲ್ ಆಗಿ ಗೃಹಲಕ್ಷ್ಮಿ ಯೋಜನೆದು ಕೂಡ ಅನೌನ್ಸ್ ಮಾಡ್ತಾರೆ. ಅನೌನ್ಸ್ ಮಾಡಿದಾಗ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿದ್ದೀರಾ ಒಂದ್ಸತಿ ಬಯೋಮೆಟ್ರಿಕ್ ಕೊಟ್ಟರೆ ಸಾಕು, ಪದೇ ಪದೇ ಕೊಡೋ ಅಗತ್ಯ ಇಲ್ಲ. ಒಂದ್ಸತಿ ಕೊಟ್ಟರೆ ಓಕೆ ಇವರು ಅರ್ಹರಿದ್ದಾರೆ ಅಂದ್ಬಿಟ್ಟು ಸರ್ಕಾರದವ್ರಿಗೂ ಕೂಡ ಕನ್ಫರ್ಮೇಷನ್ ಸಿಗುತ್ತೆ. ಯಾವುದೇ ಕಂತಿನ ಹಣ ಜಮೆ ಮಾಡಿದಾಗಲೂ ಕೂಡ ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ. ಸೊ ಈ ಒಂದು ಇನಿಷಿಯೇಟಿವ್ ತಗೊಂಡಿರೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.